ನಮಸ್ಕಾರ ವೀಕ್ಷಕರೇ, ಗೌತಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ವಿಜಯಪುರದಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ. ಬಸವನ ಬಾಗೇವಾಡಿ ತಾಲೂಕಿನ ನರಸಲಗಿ ಗ್ರಾಮದಲ್ಲಿ ಸಿಪಿಐ ಗುರು ಶಾಂತಗೌಡ ದ್ಯಾಸಾಳ್ ಇವರ ನೇತೃತ್ವದಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಇತ್ತೀಚೆಗೆ ಜಾರಿಯಾದ ಮನೆ ಮನೆಗೆ ಪೊಲೀಸ್ ಅನ್ನೋ ಕಾರ್ಯಕ್ರಮವು ಗ್ರಾಮದಲ್ಲಿ ನಡೆಯಿತು. ಹೌದು, ಸಿಪಿಐ ಗುರು ಶಾಂತಗೌಡ ದ್ಯಾಸಾಳ್ ಅವರ ಗ್ರಾಮಸ್ಥರಿಗೆ ಕಾನೂನನ್ನ ಯಾರು ಕೈಗೆ ತೆಗೆದುಕೊಳ್ಳಬೇಡಿ, ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಇದೆ, ಯಾವುದೇ ಸಮಸ್ಯೆ ಆದರೂ ನಮ್ಮ ಇಲಾಖೆಗೆ ಬನ್ನಿ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿದರು. ಇದೇ ಸಮಯದಲ್ಲಿ ಹಲವಾರು ಪೊಲೀಸ್ ಇಲಾಖೆಯ ಸಿಬ್ಬಂದಿ, ಗ್ರಾಮದ ಮುಖಂಡರು, ಗುರು ಹಿರಿಯರು ಉಪಸ್ಥಿತರಿದ್ದರು. ಮುಂದಿನ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಸಂಪಾದಕರು ಭರತೇಶ್ ಪಾಂಡಕನವರ್, ಜಮಖಂಡಿ. ಮಕ್ಕಳ ಯುದ್ಧ ಆಗ್ತಿತ್ತು, ನೀವು ಬಾರ್ಡರ್ ಏರಿಯಾದಲ್ಲಿ ಇತ್ತಂದ್ರೆ ನೀವೆಲ್ಲ ದಿವಸ ಊರು ಪೊಲೀಸ್ ಬರ್ತಿದ್ರಿ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಕಾನೂನು ತಿಳ್ಕೊಬೇಕು. ಸಮಾಜ ಕಾನೂನು ತಿಳ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಅಲ್ಟಿಮೇಟ್ ನಿಮಗೆ ನೀವು ಸರಿಯಾಗಿ ಬಾರ್ಬೇಕು. ಎಷ್ಟೋ ಪ್ರಕರಣಗಳಲ್ಲಿ ನಮ್ಮಲ್ಲಿ ನೋಡಿದ್ರೆ ಕಾನೂನು ಕೊರತೆ, ಅದರಿಂದ ಕೆಲವೊಂದು ಹೆಚ್ಚಿಗೆ ತಪ್ಪು ಮಾಡಿರ್ತಾರೆ. ಏನ್ ಮಾಡ್ಬೇಕಂತ ಗೊತ್ತಿರ್ತಾರೆ, ಅದಕ್ಕೆ ಸದುಪಯೋಗ ಪಡಿಸ್ಬೇಕು. ಪ್ರತಿಯೊಂದು ಈಗೆಲ್ಲ ನಿಮ್ಮ ಅಕೌಂಟ್ ಇರ್ಬೋದು, ಎಲ್ಲ ನಿಮ್ಮ ಮೊಬೈಲ್ ಲಿಂಕ್ ಆಗಿದೆ, ಆಧಾರ್ ಲಿಂಕ್ ಆಗಿದೆ. ಪ್ರತಿಯೊಂದು ನಮ್ಮ ಹತ್ರ ಎಷ್ಟೋ ಕೇಸಸ್ ಬರ್ತವೆ, ಅವೆಲ್ಲ ನಾನು ಯಾವ ವಿಷಯದಲ್ಲಿ ಶಾರ್ಟ್ ಆಗಿ ಹೇಳ್ತೇನೆ. ಯಾಕೆ ಹೇಳ್ತಾ ಇದ್ದೆ ಅಂತಂದ್ರೆ, ನೀವೆಲ್ಲ ಮಾಡೋದ್ರಿಂದ ಸರ್ ನಾ ಹೆಂಗೆ ನೀವು ಕಾಮನ್ ಆಗಿ ಸರ್ ನಾವು ಬಡವರ ಸರ್ ಆಯ್ತಾಗಲ್ಲ, ಏನಿಲ್ಲ. ನಮ್ಮ ತಿಳುವಳಿಕೆ, ನಮ್ಮ ವಿಚಾರವಂತಿಕೆ ಬಡತನ ಆಗ್ಬಾರ್ದು. ಬಡವರು ಬಡವರು ವಿಚಾರ ಮಾಡುವಾಗ ಬಡತನ ಬರ್ಬಾರ್ದು. ಆ ವಿಚಾರ ಮಾಡೋಕೆ ರೊಕ್ಕ ಕೊಡೋದು ಎಲ್ಲರಿಗೂ ಮೈಂಡ್ ಒಂದೇ ಇರ್ತೈತಿ. ನಮ್ ವಿಚಾರ ಮಾಡೋದು ಪಾಸಿಟಿವ್ ಇತ್ತು, ಸಕಾರಾತ್ಮಕ ಇತ್ತು ಅಂದ್ರೆ ನೀವು ಯಶಸ್ವಿ ಆಗ್ತೀರ. ಎರಡೇ ಪಾಯಿಂಟ್ ಹೇಳ್ತೀನಿ ನಿಮಗೆ. ಒಂದೇದು, ನಮ್ಮಲ್ಲೀಗ ಗಳನ್ನು ಬದಲಾವಣೆ ಮಾಡುವುದಕ್ಕೆ ಸಾಕಷ್ಟು ಇವತ್ತು ಕಾನೂನುಗಳನ್ನು ಸರ್ಕಾರ ತರಿತು. ಇವತ್ತು ಬಡವ ಬರಲಿಲ್ಲ ಅನ್ನೋದಕ್ಕೂ ಕೂಡ ಇವತ್ತಿನ ದಿವಸ BPL ಕಾರ್ಡು, ಇವತ್ತು APL ಕಾರ್ಡು, ಅದೇ ರೀತಿಯಾಗಿ ಅಸೋದಯ ಕಾರ್ಡು ಅನ್ನುವಂಥವರು ಕೂಡ ತಂದು ತಮ್ಮನ್ನು ಗುರುತಿಸುವಂಥದ್ದು ಒಂದು ವ್ಯವಸ್ಥೆ ಇತ್ತು. ಅದೇ ರೀತಿಯಾಗಿ ಇವತ್ತಿನ ದಿವಸ ನಡೀತಕ್ಕಂಥದ್ದು, ಇವತ್ತ ಒಂದು ಯಾವುದೋ ನಾವು ಇವತ್ತಿನ ದಿವಸ ಎಲ್ಲಿಗೋ ಡ್ರೈವ್ ಹೋಗ್ಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಏನು ಬೇಕು, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಅದರ ಬಗ್ಗೆ ಏನೇ ಬೇಕು ಎಲ್ಲ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿರಬೇಕು ಅನ್ನುವಂಥದ್ದು ತಮಗೆಲ್ಲರಿಗೂ ತಿಳಿದಿರತಕ್ಕಂಥದ್ದು. ಆದರೂ ಕೂಡ ತಾವು ಏನು ನಿರ್ಲಕ್ಷ್ಯತನದಿಂದ ಇವತ್ತಿನ ದಿವಸ ಆದರೆ ನಾವು ಯಾವುದೇ ಅದನ್ನು ವಿಚಾರ ಮಾಡದೆ ಹಾಗೆ ಹೇಳ್ತಿದ್ದಾರೆ ಕೇಳ್ತಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ನಡೀತಿರ್ತಾರೆ. ಅದಕ್ಕೆ ಹಾಗಾಗಬಾರದು. ಇವತ್ತು ನಾವು ಏನಿದ್ದೇವೆ ಅಂತಂದ್ರೆ ನಮ್ಮ ಮನೆಯಲ್ಲೇ ಪೊಲೀಸರು ಇವತ್ತು ನಮ್ಮ ಮನೆಗೆ ಬಂದವರು ನಮ್ಮ ಮನೆಯಲ್ಲೇ ಇದ್ದಾರೆ ಅಂತ ತಿಳಿದುಕೊಳ್ಳಿ. ಉದ್ದೇಶ ಏನು ಅಂದರೆ ಅವರು ರಕ್ಷಣೆ ಕೊಡ್ತಕ್ಕಂಥದ್ದು ಅವ್ರಿಗೊಂದು ಜವಾಬ್ದಾರಿಯಾಗಿರ್ತಕ್ಕಂಥದ್ದು. ಆ ರಕ್ಷಣೆಯನ್ನು ಯಾವ ರೀತಿ ನಾವು ಪಡೆದುಕೋಬೇಕು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳ ಮುಖಾಂತರವಾಗಿ ತಮ್ಮೆದುರಿಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಇಂಥ ಒಂದು ವಿಚಾರವನ್ನು ನಾವು ತಿಳಿದುಕೊಂಡು ಇವತ್ತಿನ ದಿವಸ ಕಾಲಕಾಕನಿಂದ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಯಾಕಂದರೆ ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ ದುರ್ಚಟಗಳಿಗೆ ಬಿದ್ದು ಇವತ್ತು ದುರ್ಚಟದಿಂದ ನಮ್ಮ ಆರ್ಥಿಕ ಸ್ಥಿತಿಯು ಹದಗೆಡಿಸಿಕೊಂಡು ಇವತ್ತು ಏನೋ ಕಳ್ಳಕಾಕಲು ಇವತ್ತು ಹೋಗ್ತಕ್ಕಂಥದ್ದು ಬಹಳ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ನಡೀತಾ ಇದೆ. ಮಾನವೀಯತೆ ಅನ್ನೋದು ಮರೆತು ಬಿಟ್ಟಿದ್ದೇವೆ. ಕಾರಣ ಏನು ಅಂತಂದ್ರೆ ದುರ್ಚಟಗಳೇ ಮೂಲ ಕಾರಣ ಅನ್ನುವಂಥದ್ದು ಇದು ಉದ್ದೇಶ. ಇವತ್ತಿನ ದಿವಸ ಯಾರು ಬಡವರಿಲ್ಲ, ಯಾರು ಶ್ರೀಮಂತರಿಲ್ಲ, ಬೇಕಾದವರು ಮನಸ್ಸು ಮಾಡಿದರೆ ಇವತ್ತು ದಿವಸ ಬದುಕುವುದಕ್ಕೆ ನಮಗೆ ಯಾವ ಕೊರತೆನೂ ಕೂಡ ಇವತ್ತು ಸರ್ಕಾರಗಳು ಇವತ್ತು ಮಾಡಿ ಕೊಟ್ಟಿದ್ದಾವೆ. ಬದುಕುವುದಕ್ಕೆ ಅವಕಾಶ ಇದೆ. ಆದರೆ ನಾವು ದುಡಿಯದೆ ಬದುಕಬೇಕನ್ನುವಂಥ ಒಂದು ಜೀವನದರ್ಶಿನಿಯ ಮುಖಾಂತರವೇ ನಾವು ಬದುಕಿ ನಡೆಸ್ತಿದ್ದೇವಲ್ಲ, ಅದು ನಮ್ಮ ಜೀವನಕ್ಕೆ ದೊಡ್ಡ ಅಪಾಯವಾಗಿರ್ತಕ್ಕಂಥದ್ದು. ಅದಕ್ಕೆ ಇವತ್ತು ನಮಗೆ ರಕ್ಷಣೆ ಕೊಡ್ತಕ್ಕಂಥದ್ದು ದೇಶದಲ್ಲಿ ಬರ್ತಕ್ಕಂಥ ಕಳ್ಳಕಾಕರನ್ನು ಯಾವುದೇ ಆದಂಥ ದುಷ್ಕರ್ಮಿಗಳು ನಮ್ಮಲ್ಲಿ ಮೇಲೆ ಬರುವುದಕ್ಕೆ ಗಡಿಯಲ್ಲಿರ್ತಕ್ಕಂಥ ಸೈನಿಕರು ರಕ್ಷಣೆ ಮಾಡಿದರೆ ಇವತ್ತಿನ ದಿವಸ ಒಳಗೆ ಇರತಕ್ಕಂಥ ಈ ಕಳ್ಳ ಕದಿಗಳನ್ನು ಇವತ್ತು ಬಂಧನ ಮಾಡೋದಕ್ಕೋಸ್ಕರ ನಮ್ಮ ಈ ಸರ್ಕಾರದ ಆಧೀನದಲ್ಲಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆ ಅದಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಕಂಕಣಬದ್ಧವಾಗಿದೆ ಅನ್ನುವಂಥ ಮಾತಿನ ಮುಖಾಂತರ ಇವತ್ತು ತಿಳಿದುಕೊಳ್ಬೇಕಾಗಿದೆ. ಅದಕ್ಕೆ ನಾವು ಪೊಲೀಸ್ ಇಲಾಖೆ ಅಂದರೆ ನಾವು ಏನು ಇದು ಏನಪ್ಪಾ ಹತ್ತಿರ ಹೋದರೆ ಏನಾಗುತ್ತೆ ಅನ್ನುವಂಥದ್ದು ಏನಿಲ್ಲ. ಅವ್ರು ಯಾವ ರೀತಿಯ ಸಮಸ್ಯೆವಾಗಿರಲಿ ಇವತ್ತಿನ ದಿವಸ ಇರ್ತಕ್ಕಂಥ ಕೆಲವು ದೊಡ್ಡ ಸಮಸ್ಯೆಗಳನ್ನು ಅವ್ರು ಯಾರಿಗೆ ಗೊತ್ತು ಮನೆಯಿಂದಲೇ ಇವತ್ತು ನೀವು ಏನೇ ಹೇಳಿದ್ರಿ ಇದನ್ನು ಮುಂಚೆನ ಕಸಲ್ಲಿ ಇಡಬೇಕು ಅನ್ನೋದು ಅವ್ರು ಇಚ್ಛೆ ಹೇಳುತ್ತಿದ್ದಾರೆ. ಯಾವ ಪೊಲೀಸರು ತಂದು ಹೇಳುವುದಿಲ್ಲ. ಆದರೆ ಇವತ್ತು ಉತ್ತರ
ಉತ್ತಮವಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಆಗಿರಬೇಕು. ಇವತ್ತು ಏನೇ ಆಗಿರಲಿ ಅಂತ ಒಂದು ವಿಚಾರಗಳನ್ನು ನಾವೆಲ್ಲರೂ ತಿಳಿದುಕೊಂಡು ಇವತ್ತು ಭಾರತ ದೇಶದಲ್ಲಿ ಒಬ್ಬ ಪ್ರಜಾ ಸತ್ಪಾತ್ರ ಪ್ರಜೆ ಅನ್ನಿಸ್ಕೋಬೇಕಂದ್ರೆ ಈ ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲ ಕಾನೂನನ್ನು ನಾವು ಪರಿಪಾಲನೆ ಮಾಡಬೇಕಾಗಿದೆ. ಅಂದ್ರೆ ಅದು ನಮ್ಮ ಬದುಕು. ಇವತ್ತಿನ ದಿವಸ ಯಾವುದೂ ಇಲ್ಲ, ದೇವರು ಕಾಪಾಡ್ತಾನೆ, ಅದು ಕಾಪಾಡ್ತಾನೆ ಅನ್ನುವಂಥದ್ದಿಲ್ಲ. ಇವತ್ತು ನಮ್ಮನ್ನು ಕಾಪಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ದೇಶದ ಕಾನೂನು. ಈ ಕಾನೂನು ಬದ್ಧವಾಗಿ ಯಾರು ಇವತ್ತು ವ್ಯಕ್ತಿಗಳಿದ್ದಾರೆ ಅವರು ನಿಜವಾಗಿರ್ತಕ್ಕಂಥ ಸತ್ಪ್ರಜೆಗಳು. ಆ ಪ್ರಜೆಗಳನ್ನು ಕಾಯುವುದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಮ್ಮ ಪೊಲೀಸ್ ಇಲಾಖೆಯವರು ಇವತ್ತು ನಮ್ಮ ಗ್ರಾಮಕ್ಕೆ ಬಂದು ಪ್ರತಿಯೊಬ್ಬರನ್ನು ಕೂಡಿಸಿ ಇಂಥ ಒಂದು ಒಳ್ಳೆ ಆಗಿರ್ತಕ್ಕಂಥ ವಿಚಾರಗಳನ್ನು ಹೇಳಬೇಕಾಗಿ ಅದಕ್ಕಾಗಿ ನಾವು ಎಲ್ಲರೂ ಕೂಡಿ ಅದಕ್ಕೆ ಕೈ ಜೋಡಿಸಿ ಅವರು ಹೇಳಿದಂತ ಎಲ್ಲ ವಿಚಾರಗಳನ್ನು ನಾವೆಲ್ಲರೂ ಪರಿಪಾಲಿಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ನಾನು ಕೂಡ ತಮ್ಮೆಲ್ಲರ ಪರವಾಗಿ ಇವತ್ತು ಅವರಿಗೆ ಮಾಡುತ್ತಿದ್ದೇವೆ.